ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಸ್ ಕಿಚನ್ ಬ್ಲಾಗ್. ಆ್ಯಕ್ಚುಲಿ ನಾನು ನಿನ್ನೆ ನನ್ನ ತಂಗಿ ಮನೆಗೆ ಹೋಗಿದ್ದೆ. ಹೋಗೋಕ್ಕೆ ಇಷ್ಟ ಅಂತ ಅಲ್ಲ, ಅವ್ರ ಅತ್ತೆ ಮಾವ ಕೂಡ ಇದ್ದಾರೆ. ಏನಾದರೂ ಅನ್ಕೋತಾರೆ, ಹೋದ ವಾರನೇ ನಾನು ಹೋಗಿದ್ದೆ ಅಲ್ಲಿಗೆ. ಪದೇ ಏನು ಹೋಗೋದು ಅಂತ ನಾನು ಸುಮ್ಮನಿದ್ದೆ. ಆ್ಯಕ್ಚುಲಿ ನನ್ನ ತಂಗಿ ಯಜಮಾನ್ರು ಬಂದಿದ್ರು ಕರ್ಕೊಂಡು ಹೋಗೋಕ್ಕಂತಾನೆ. ಮತ್ತು ಏನು ಆಪ್ಷನೇ ಇತ್ತಿಲ್ಲ, ನಾನು ಹೋಗಬೇಕಾಯ್ತು. ಮತ್ತು ಅವ್ರ ಮನೆಗೆ ಹೋಗಿ ಇವತ್ತು ನಾನು ಅಬ್ಯಾಕಸ್ ಕ್ಲಾಸ್ ಇತ್ತು ಅಂತ ನಾನು 12:30 ನಾನು ಬಂದುಬಿಟ್ಟೆ ಮನೆಗೆ. ಇನ್ನು ಬಂದಾದಮೇಲೆ ಊಟ ಮಾಡಿಕೊಂಡು ನಾನು ಅಬ್ಯಾಕಸ್ ಕ್ಲಾಸ್ಗೆ ಹೋದೆ. ಅಬ್ಯಾಕಸ್ ಕ್ಲಾಸಿಂದ ಎಷ್ಟು ಗಂಟೆಗೆ ಬಂದೆ ಅಂದರೆ 7:30 ಬಂದಿದ್ದ ಟೈಮು. ಮತ್ತು ಬಂದಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಮತ್ತು ನನ್ನ ಮೆಡಿಟೇಷನ್ ಇರುತ್ತಲ್ಲ ಅದು ಮಾಡಿ ಈಗ 9:30 ಆಗ್ತಿದೆ. ನಾನು ಏನು ಮಾಡೋಕ್ಕಾಗಲ್ಲ. ಅಂದರೆ ಅದು ನಂದು ಮೆಡಿಟೇಷನ್ ಅನ್ನೋದು ನನ್ನ ತಮ್ಮನಿಂದ ನಾನು ಕಲ್ತಿರೋದು. ಆ್ಯಕ್ಚುಲಿ ಅವನು ಶಾಂಭವಿ ಮಹಾಮುದ್ರ ಅಂತ ಇನ್ನರ್ ಇಂಜಿನಿಯರಿಂಗ್ ಮಾಡಿರೋದು, ಅವನಿಂದ ನಾನು ಕಲ್ತಿರೋದು. ಬಟ್ ಅದರಲ್ಲಿ ತುಂಬ ಚೇಂಜಸ್ ಆಗುತ್ತೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಇನ್ನು ನನ್ನದ್ರಲ್ಲೂ ತುಂಬ ಚೇಂಜಸ್ ಇದೆ. ಯಾಕಂದರೆ ಟೆನ್ಷನ್ ಮತ್ತು ಡಿಪ್ರೆಷನ್ ಮತ್ತು ಅದು ನೋವು ಇದು ನೋವು ಅಂದರೆ ಇಲ್ಲದೆ ಇರೋದೆಲ್ಲ ವಿಚಾರ ತಲೆಗಳು ಬರೋಕ್ಕಿಂತ ನಾವು ಇದನ್ನು ಮೆಡಿಟೇಷನನ್ನು ಇದರಲ್ಲಿ ನಾವು ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಮಾಡೋದ್ರಿಂದ ನಮಗೂ ಅನುಕೂಲ. ಮತ್ತು ಅನುಕೂಲ ಅನ್ನೋಕ್ಕಿಂತ ಅಂದರೆ ಫಾಯ್ದೆ ಅದರಲ್ಲಿ. ಅಂದರೆ ಏನು, ಟೆನ್ಷನಿಂದ ಫ್ರೀ ಇರ್ತೀವ, ಇನ್ನು ನೆಗೆಟಿವ್ ವಿಚಾರ ಬರೋದಿಲ್ವಾ, ಇದೆಲ್ಲ ಇಂಪಾರ್ಟೆಂಟು. ಅದರಿಂದ ನನ್ನ ತಮ್ಮನಿಂದ ನಾನು ಕಲ್ತಿರೋದು. ಅವನು ಹೇಳಿದ, ಇದು ನೀನು ಮಾಡು, ನಿನಗೂ ಅಂದರೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಕೂಡ ಹೋದ ವರ್ಷ ನನಗೆ ವರ್ಷ ಆಯಿತು, ನವೆಂಬರ್ ತಿಂಗಳಲ್ಲಿ ಹೋದ ವರ್ಷದಲ್ಲಿ ನಾನು ಕಲ್ತಿದ್ದು. ಅಂದರೆ ನವೆಂಬರ್ ತಿಂಗಳಲ್ಲಿ ಇನ್ನರ್ ಇಂಜಿನಿಯರಿಂಗ್, ಅದು 7 ದಿವಸದ ಕೋರ್ಸ್ ಇರುತ್ತೆ ಅವ್ರದ್ದು. ಮತ್ತು ಅದನ್ನು ಮಾಡಿ ಅಂದರೆ ಅದರಿಂದ ನಾನು ಕಲ್ತು 1 ವರ್ಷದಲ್ಲಿ ತುಂಬ ಚೇಂಜಸ್ ಕಾಣಿಸಿದೆ. ಅದಕ್ಕೋಸ್ಕರ ಇಷ್ಟ ನನಗೆ. ಇನ್ನು ಏನಂದರೆ ನನ್ನ ತಂಗಿ ಮನೆಯದೆಲ್ಲ ನಮ್ಮ ಮನೆಯದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ಎಡಿಟಿಂಗ್ ಮಾಡಬೇಕು. ಮತ್ತು ಎಡಿಟಿಂಗ್ ಮಾಡಿ ನಾಳೆ ಇಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ನಾನು ಹೇಳೋದೇನೆಂದರೆ, ನಾನು 1 ದಿನ ಇಲ್ಲ 2 ದಿನ ಬಿಟ್ಟು ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.